ಆತ್ಮಬಂಧನ ಮೂವಿ ಥರ ರಿಯಲ್ ಲೈಫ್ದಾಗೂ ಒಂದು ಇನ್ಸಿಡೆಂಟ್ ಆಗಿತ್ತು. 750 ವರ್ಷದಿಂದ ಕೋಲ್ಕತ್ತಾ ಒಳಗೆ ಅಲ್ಲಿ ಜಮೀನ್ದಾರ ಒಂದು ಬ್ಯೂಟಿಫುಲ್ ಮ್ಯಾನ್ಷನ್ ಕಟ್ಸಿದ್ದ. ಅದ್ರ ಹೆಸರು ಪುತುಲ್ ಬಾರಿ. ಆ ಬಿಲ್ಡಿಂಗ್ ಎಷ್ಟು ಬ್ಯೂಟಿಫುಲ್ ಕಾಣ್ತಿತ್ತಲ್ಲ, ಅದ್ರ ಒಳಗೆ ಅಷ್ಟು ನೀಚ್ ಕೆಲಸ ನಡೀತಿದ್ವು. ಆ ರಿಚ್ ಫ್ಯಾಮ್ಲಿ ಹುಡುಗರು ಬಡವ್ರ ಹುಡುಗ್ಯಾರಿಗೆ ಕಿಡ್ನ್ಯಾಪ್ ಮಾಡಿ ಆ ಮ್ಯಾನ್ಷನಿಗೆ ಕರ್ಕೊಂಬಂದು ಅವ್ರ ಜೊತೆ ಮುಂದೆ ಅವ್ರು ಸಾಯಿಸಿ ಅವ್ರ ಡೆಡ್ ಬಾಡಿ ಅಲ್ಲಿಂತ್ರ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು. ಬ್ರಿಟಿಷರ್ಸು ಆ ಮ್ಯಾನ್ಷನ್ ಒಳಗಿರೋ ಚೇಂಬರ್ಸ್ ಫ್ರೀಡಮ್ ಫೈಟರ್ಸಿಗೆ ಲಾಕ್ ಮಾಡಕ್ಕೆ ಯೂಸ್ ಮಾಡ್ತಿದ್ರು. ಮುಂದೆ ಅಲ್ಲೇ ಅವ್ರಿಗೆ ಟಾರ್ಚರು ಮಾಡ್ತಿದ್ರು. ಇಂದ್ರಾಣಿ ಅನ್ನೋ ಒಬ್ಬ ಯಂಗ್ ರೆವಲ್ಯೂಷನರಿಗೆ ಒಂದಿನ ಹೆಂಗೆ ಟಾರ್ಚರ್ ಮಾಡಿದ್ರ ಅಂದ್ರೆ ಇಡೀ ಮ್ಯಾನ್ಷನ್ದಾಗ ಆಕಿನ ಕೂಗ ಕೇಳಿಸ್ತಿತ್ತು. ಆಕಿ ಆ ಚೇಂಬರ್ದಾಗ ಸತ್ತು ಹೋದ್ಮೇಲೆ ಆ ಇಡೀ ಬಿಲ್ಡಿಂಗ್ ಹಾಂಟೆಡ್ ಆತ. ಹೇಳ್ತಾರೆ ಎಷ್ಟೋ ವರ್ಷ ಆ ಬಿಲ್ಡಿಂಗ್ ಬಂದ್ ಆಗಿತ್ತಂತ. ಮುಂದೆ ಆ ಮ್ಯಾನ್ಷನ್ ಬೇರೆಯವ್ರಿಗೆ ಮಾರಿದ್ರಂತ. 1920sದಾಗ ಆ ಬಿಲ್ಡಿಂಗ್ ಒಳಗೆ ಹೊಸ ಫ್ಯಾಮ್ಲಿ ಬಂದಿರತ್ತಿತ್ತು. ಆ ಫ್ಯಾಮ್ಲಿ ಒಳಗೆ ಒಬ್ಬ 7 ವರ್ಷದ ಹುಡುಗಿ ಇದ್ಲು. ಆಕಿಗ ಡಾಲ್ ಮೇಲೆ ಭಾಳ ಹುಚ್ಚಿತ್ತಂತ. ಇಡೀ ಮನ್ಯಾಗ ಆಕಿನ ಡಾಲ್ಸ್ ತುಂಬಿದ್ವಂತ. ಒಂದಿನ ಆ ಹುಡುಗಿ ಆಟಾಡ್ಕೊಂಡ್ ತಪ್ಪಿ ಆ ಚೇಂಬರ್ ಕಡೆ ಹೋಗ್ಬಿಟ್ಲ. ಮುಂದೆ ಆ ಫ್ಯಾಮಿಲಿ ಮೆಂಬರ್ಸ್ ಹುಡ್ಕೋತ ಆ ಚೇಂಬರ್ ಕಡೆ ಹೋದಾಗ ಆ ಹುಡುಗಿ ಅಲ್ಲೇ ಸತ್ ಬಿದ್ದಿದ್ಲ. ಹೇಳ್ತಾರ ಆ ಇನ್ಸಿಡೆಂಟ್ ಆದಾಗ್ಲಿಂತ್ರ ಅಲ್ಲಿರೋ ಡಾಲ್ಸ್ ಎಲ್ಲ ತಾನ ಮಾತಾಡತ್ತಿದ್ವಂತ ಮತ್ತೆಲ್ಲಾ ಕಡೆ ಅಡ್ಡಾಡ್ತಿದ್ವಂತ. ಅದಕ್ಕೆ 1950sದಾಗ ಅಲ್ಲಿ ಎಕ್ಸಾರ್ಸಿಸಮ್ ಮಾಡಿ ಆ ಬಿಲ್ಡಿಂಗ್ ಶಟ್ ಡೌನ್ ಮಾಡಿಬಿಟ್ಟಿದ್ರು. ಈಗಿನ ಟೈಮ್ದಾಗ ಆ ಬಿಲ್ಡಿಂಗ್ ಹಿಂಗೆ ಪಾಳು ಬಿದ್ದೈತಿ. ಜನ ಅಲ್ಲಿ ಹೋಗಿ ವಿಚಿತ್ರ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಾರ. ನೀವು ಯಾವಾಗಾರ ಈ ಬಿಲ್ಡಿಂಗ್ ನೋಟಿಸ್ ಮಾಡಿದ್ರ ನಿಮ್ಮ ಎಕ್ಸ್ಪೀರಿಯನ್ಸ್ ಕಾಮೆಂಟ್ ಸೆಕ್ಷನ್ದಾಗ ಶೇರ್ ಮಾಡಿರಿ. ಮತ್ತು ಫಾಲೋ ಮಾಡಿರಿ ಅ ಕ್ಲಾಸಿಕ್ ವೈ.